ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಯ್. ಅಕ್ಕ, ನಂಗೆ ಈ ಮನೇಲಿ ಕ್ಲೋಸ್ ಇರೋದಂದ್ರೆ ನೀವು ಒಬ್ರೆ. ನಿಮ್ಮನ್ನ ಬಿಟ್ಟು ಹೋಗ್ತಿದ್ದೀನಲ್ಲ, ಅದಕ್ಕೆ ನನ್ನ ಕರಳು ಕ್ಯೂಚ್ದಂಗೆ ಆಗ್ತಿದೆ. ನಿಮ್ಮನ್ನ ಒಂದೇ ಒಂದ್ಸಲಿ ಹಾಕ್ಕೊಳ್ಳ. ನನಗೂ ನೀನು ಹೋಗ್ತಿರೋದು ತುಂಬ ಕಷ್ಟ ಆಗ್ತಿದೆ ಲೀಲಾ. ಅಕ್ಕ, ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಏನು? ಅಕ್ಕ, ನೀವು ನನಗೆ ಅಕ್ಕ, ನಾನು ನಿಮಗೆ ತಂಗಿ ತಾನೆ? ಲೀಲಾ, ಇವಾಗ ಯಾಕಿದೆಲ್ಲ? ನೀವು ಹೇಳಿ. ಹೌದು ಲೀಲಾ, ನೀನು ನನಗೆ ಬರೀ ತಂಗಿ ಮಾತ್ರ ಅಲ್ಲ, ನನ್ನ ಫ್ರೆಂಡು ಕೂಡ. ಹೌದು ತಾನೆ, ನಿಮ್ಮ ತಂಗಿ ಕಷ್ಟದಲ್ಲಿದ್ರೆ ಕಾಪಾಡೋದು ನಿಮ್ಮ ಕರ್ತವ್ಯ ತಾನೆ. ಅಕ್ಕ, ನನಗೆ ನೀವು ಬೇಕು ಅಕ್ಕ. ನಿಮ್ಗೆ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ಇದೇ ಮನೇಲಿರ್ತೀನಿ. ಪ್ಲೀಸ್ ಪ್ಲೀಸ್. ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ನಾನು ಇಲ್ಲೇ ಇರ್ಬೇಕಾ? ಯಾಕಕ್ಕ? ಲೀಲಾ, ನೀನೇನು ಹೇಳ್ತಿದ್ಯಾ? ಅಕ್ಕ, ಕರೆಕ್ಟು. ನನಗೆ ಅರ್ಥ ಆಗುತ್ತೆ ನಿಮ್ಗೆ ನನ್ನ ಕಳ್ಸಕ್ ಇಷ್ಟ ಇಲ್ಲ ಅಂತ. ಆದ್ರೆ ನೀವು ಇವಾಗ ಹೇಳಿದ್ರೆ ಏನ್ ಮಾಡಕ್ಕಾಗತ್ತೆ ಅಕ್ಕ? ಇದು ನನ್ನ ಭವಿಷ್ಯದ ಪ್ರಶ್ನೆ. ಅಕ್ಕ ಅಕ್ಕ, ಪ್ಲೀಸ್ 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 ನನ್ನ ಕಳಿಸ್ಬೇಡಿ ಪ್ಲೀಸ್. ಅಕ್ಕ, ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ಫ್ಲೈಟ್ ಟಿಕೆಟ್ಸ್ ಬುಕ್ ಆಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ. ಇವಾಗ ನೀನ್ ಹೋಗ್ಬಿಡ ಅಂತ ಹೇಳಿದ್ರೆ, ಇಲ್ಲಪ್ಪ, ನೀವ್ ನನ್ನ ತಡಿಬೇಡಿ, ನಾನು ಹೋಗ್ಲೇಬೇಕು. ಅಯ್ಯೋ ಅಕ್ಕ, ನನ್ನ ಇಷ್ಟು ಬೇಗ ಮನೆ ಒಳಗೆ ಕರ್ಕೊಂಡು ಹೋಗ್ತಿದ್ದೀರಾ? ನಿಮಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ಅಯ್ಯೋ ಅತ್ತೆ, ಅವಳು ಅಷ್ಟು ಕನಸು ಕಟ್ಕೊಂಡಿದ್ದಾಳೆ. ಹೋಗ್ಲಿ ಬಿಡಿ, ಯಾಕೆ ತಡಿತೀರಾ? ಅಲ್ಲ ದುರ್ಗಾ, ನಾನು ಬೇಕು ಅಂತೀರಾ? ಏನಕ್ಕ ನೀವು ಎಲ್ಲರೂ ನನ್ನ ಕಳ್ಸ್ಕೊಡ್ಬೇಕು ಅಂತ ಬಂದಿದ್ದಾರೆ. ಇವಾಗ ನೀವು ಬೇಡ ಅಂದ್ರೆ ಅವ್ರಿಗೆಲ್ಲರಿಗೂ ಬೇಜಾರಾಗಲ್ವಾ? ಅದ್ ಹೇಗೆ ಬೇಜಾರಾಗುತ್ತೆ? ಅಂತರ ಅಕ್ಕ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅವ್ರ ಥರನೇ ನಮಗೂ ನಿನ್ನ ಕಳ್ಸೋದು ಇಷ್ಟ ಇಲ್ಲ. ನನಗೂ ಇಷ್ಟ ಇಲ್ಲಪ್ಪ, ನನಗೂ ಇಷ್ಟ ಇಲ್ಲ. ಅಕ್ಕ, ಇಷ್ಟು ಜನ ನನ್ನ ತಡಿತಿರೋದು ನೋಡಿ ನೀವು ನನ್ನ ತಡಿಬಾರ್ದು. ನಾನು ಆಕ್ಟಿಂಗ್ ಕಲಿಬೇಕು, ದೊಡ್ಡ ಹೀರೋಯಿನ್ ಆಗ್ಬೇಕು. ಇವಾಗ ಬೇಡ ಅಂದ್ರೆ ಹೇಗೆ ಅಕ್ಕ? ನೀವು ಒಬ್ರು ಹೇಳಿ, ನಾನು ಹೋಗೇ ಬಿಡ್ತೀನಿ. ಪ್ಲೀಸ್ 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 ಅಕ್ಕ, ನನ್ನ ಕಳ್ಸ್ಕೊಡಿ. ಅವರು ನನ್ನ ಜೀವನ ಸರಿ ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೋಗ್ಬಿಟ್ರೆ ನನ್ನ ಮೇಲೆ ಇರೋ ಗಮನ ಎಲ್ಲ ಮನೆ ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಈ ಮನೇಲಿ ಮೊದಲೇ 100 ಕತೆಗಳು ನಡೀತಿದೆ. ಅವ್ರೇನಾದ್ರೂ ಕೈ ಹಾಕಿದ್ರೆ ಕತೆ ಮುಗೀತು. ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ಎಲ್ಲರೂ ಕೇಳಿಸ್ಕೊಂಡ್ರಾ? ನಾನೇನಾದ್ರೂ ಹೋದ್ರೆ ಅಕ್ಕ ಊಟ ಬಿಟ್ಬಿಡ್ತಾರಂತೆ. ಅಕ್ಕ, ನೀವ್ ಈ ತರ ಊಟ ಬಿಟ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬಾರ್ದು. ಈ ತರ ಎಲ್ಲ ಮಾಡ್ಬಾರ್ದು. ನೀವ್ ಚೆನ್ನಾಗಿರ್ಬೇಕು. ಲೀಲಾ, ಅಂತರ ಅತ್ತೆಗೆ ಹಿಂಸೆ ಕೊಡ್ಬೇಡ. ಅಯ್ಯೋ, ನಾನೇನು ಹೇಳ್ತಿಲ್ಲ, ಅಕ್ಕನೇ ಹೇಳ್ತಿರೋದು. ಬೇಕಿದ್ರೆ ಅಕ್ಕಂಗೆ ಕೇಳಿ, ಅಲ್ವಾ ಅಕ್ಕ? ಅತ್ತೆ ಹೇಳ್ದಾಗೆ ಉಳ್ಕೋಬಿಡಿ. ಯಾಕ್ರಿ ನೊಂದ್ಕೊಂತೀರಾ? ಅಲ್ವಾ ಅತ್ತೆ? ಹೌದಮ್ಮ, ಅಂತರ ನೀನು ಒಳ್ಳೇದಕ್ಕೆ ಹೇಳ್ತಿರ್ಬಹುದು. ಅಂತರ ಮನಸ್ಸಲ್ಲಿ ಈಗ ನೀನನ್ನು ಕಳಿಸ್ಬಾರ್ದು ಅಂತ ಅನ್ಸಿದ್ರೆ ಅದ್ರ ಹಿಂದೆ ಒಂದು ಕಾರಣ ಇರ್ಬೇಕಲ್ವಾ? ಇಲ್ಲಪ್ಪ, ನೀವು ತಡಿಬೇಡಿ ನಾನು ಹೋಗ್ಲೇಬೇಕು. ನನ್ನ ಟಿಕೆಟ್ ಅಲ್ಲಿ? ಹಾ, ಸಿಕ್ತು 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 ಸಿಕ್ತು. ಬಾಯ್ 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 ಬಾಯ್. ಅಕ್ಕ, ಬಾಯ್.
ಅಯ್ಯೋ 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 ಅಕ್ಕ ಏನ್ ಮಾಡ್ಬಿಟ್ರಿ? ನನ್ನ ಆಸೆ, ನನ್ನ ಕನಸು, ನನ್ನ ಗುರಿಗಳನ್ನ ನುಚ್ಚೂರು ಮಾಡ್ಬಿಟ್ರಲ್ಲ. ನಾನು ಇಲ್ಲೇ ಉಳ್ಕೋಬೇಕಾಯ್ತಲ್ಲ. ನಾನು ಫಾರಿನ್ಗೆ ಹೋಗ್ಬಿಟ್ಟು ಫಾರಿನ್ ರಿಟರ್ನ್ ಅಂತ ಅನ್ಸ್ಕೋಬೇಕಾಗಿತ್ತು. ಹಾಲಿವುಡ್ ಅಲ್ಲಿ ಮೂವಿ ಮಾಡ್ಬೇಕಿತ್ತು. ಇವಾಗ ಏನ್ ಮಾಡೋದು? ನನ್ನ ಆಸೆ ಕನಸುಗಳನ್ನೆಲ್ಲ ಹೊಳೆಲ್ ಹುಣ್ಸೆಲಿ ಹಿಡ್ದಾಗ ಹಿಂಡ್ಬಿಟ್ರಿ. ಅಯ್ಯೋ ನಾನು ಇವಾಗ ಏನ್ ಮಾಡ್ಲಿ? ಫಾರಿನ್ಗೆ ಹೇಗ್ ಹೋಗ್ಲಿ? ಅತ್ತೆ ಏನ್ ಮಾಡ್ಬಿಟ್ರಿ? ಇಲ್ಲ ದುರ್ಗಾ, ಸರಿಯಾಗಿ ಮಾಡಿದ್ದೀನಿ. ಲೀಲಾ ಹೊರಟು ನಿಂತಾಗ ಅವಳು ಹೋಗಿ ಬರಲಿ, ಎಲ್ಲಿದ್ರೂ ಚೆನ್ನಾಗಿರಲಿ ಅಂತ ಅನಿಸ್ತು. ಆದರೆ ಹೀಗೆ ಹೊರಟು ನಿಂತಾಗ ನನಗೆ ಯಾಕೋ ಅವಳನ್ನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನಿಸ್ತು. ಅದಕ್ಕೆ ಟಿಕೆಟ್ ಹರಿದಾಕ್ಬಿಟ್ಟೆ. ಅತ್ತೆ ಏನತ್ತೆ ನೀವು? ನಾವೆಷ್ಟು ಕಷ್ಟಪಟ್ಟು ತತ್ಕಾಲಲ್ಲಿ ಟಿಕೆಟ್ ತರಿಸಿದ್ವಿ, ಅದೆಲ್ಲ ವೇಸ್ಟ್ ಮಾಡಿಬಿಟ್ರಲ್ಲ. ಎಲ್ಲರೂ ನನಗೆ ಕ್ಷಮಿಸ್ಬಿಡಿ. ಯಾರು ಇದ್ರ ಬಗ್ಗೆ ಏನೂ ಕೇಳಬೇಡಿ. ನನಗೆ ಲೀಲನ್ನ ಬಿಟ್ಟಿರೋಕ್ಕಾಗಲ್ಲ. ಲೀಲಾ ಇಲ್ಲೇ ಇರಬೇಕು, ಇದೇ ಮನೇಲಿರಬೇಕು. ನೀನಿದ್ರೆ ನನಗೆ ಒಳ್ಳೇದು ಲೀಲಾ. ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಅಕ್ಕ ಲಕ್ಷ್ಮಿ, ನಾಟಕ ಮಾಡೋಕ್ಕೆ ಆಗಿಲ್ವಲ್ಲ. ಅಯ್ಯೋ ಅಜ್ಜಿ, ನೀವು ಒಳ್ಳೆ ನಾಟಕ ಅನ್ಕೊಂಡು ಅತ್ತೆ ಇಲ್ಲೇ ಉಳ್ಕೊಂಡ್ರಲ್ಲ, ಅದು ಖುಷಿ ಪಡಿ. ಹೌದಲ್ವಾ? ಸತ್ಯ, ನನ್ನ ಸೊಸೆ ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತು. ಎಲ್ಲ ಭಗವಂತನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.